ಸ್ನೇಹಿತರೆ, ಮತ್ತಾರೋ ಒಬ್ಬರು ನಮ್ಮ ಮೇಲೆ ಆಕ್ರಮಣ ಮಾಡಿ ನಮ್ಮನ್ನು ಗುಲಾಮರನ್ನಾಗಿಸಿಕೊಂಡು ನಮ್ಮನ್ನು ಅವರ ಪರವಾಗಿ ಯುದ್ಧದಲ್ಲಿ ಕಾದಾಡೋದಿಕ್ಕೆ ಬಳಸ್ಕೊಂಡ್ರು ಅಂದರೆ ಇದರ ಅರ್ಥ ಸಾವಿರಾರು ನೂರಾರು ವರ್ಷಗಳಿಂದಲೂ ನಮ್ಮಲ್ಲಿ ನಡೆದುಕೊಂಡು ಬಂದಂಥ ಹಾದಿಯೇ ಇದಾಗಿದೆ. ರಾಜರ ಆಳ್ವಿಕೆಯಲ್ಲಿ ಒಬ್ಬ ರಾಜ ಮತ್ತೊಬ್ಬ ರಾಜನನ್ನು ಸೋಲಿಸಿದಾಗ ಅಲ್ಲಿನ ಪ್ರಾಂತ್ಯದ ಸ್ತ್ರೀಯರ ಮೇಲೆ ಶೋಷಣೆಯಾಗುತ್ತೆ. ಹಾಗೆ ಅಲ್ಲಿನ ಸೈನಿಕರು ಗೆದ್ದ ರಾಜನ ಹಿಂದೆ ಸಾಗಬೇಕಿತ್ತು. ಹೀಗಾಗಿ ಹೂಣರುಗಳ ಸೈನಿಕರಾಗಿ, ಪೋರ್ಚುಗೀಸರ ಸೈನಿಕರಾಗಿ, ಡಚ್ಚರ, ಮೊಘಲರ ಅಷ್ಟೇ ಯಾಕೆ ಕೊನೆಗೆ ಬ್ರಿಟಿಷರ ಸೈನಿಕರಾಗಿಯೂ ಸಹ ನಾವು ನಮ್ಮವರ ವಿರುದ್ಧವೇ ಕಾದಾಡಬೇಕಾಯಿತು. ಸ್ನೇಹಿತರೆ, ನಾವು ಜೀವನಕ್ಕಾಗಿ, ಸ್ವತಂತ್ರಕ್ಕಾಗಿ ಕಾದಾಡುವ ಬದಲು ನಮ್ಮನ್ನು ಆಳ್ತಾ ಇದ್ದಂಥ ಪರಕೀಯ ದಣಿಗಳ ಪರವಾಗಿಯೇ ಕಾದಾಡಬೇಕಾಯಿತು. ನಮ್ಮ ರಕ್ತವನ್ನು ಸುರಿಸಿ ಪ್ರಾಣತ್ಯಾಗವನ್ನು ಮಾಡಿ ನಮ್ಮದೇ ಕುತಂತ್ರಕ್ಕೆ ಬಲಿಯಾಗಿ ಬದುಕನ್ನು ನಾವು ಮುಂದುವರಿಸ್ತಾ ಹೋದ್ವಿ. ಇದು ನಾವು ಪಟ್ಟಂಥ ಹಿಂಸೆ ಮತ್ತು ಯುದ್ಧದ ಪ್ರತಿ ವಿರೋಧದ ನಿಲುವಿನ ಯಾತನೆಯ ಕಾರಣ. ಪರಿಣಾಮ ಇದೇ ಆಗಿರುತ್ತೆ. ಹಾಗೆಂದು ಇದಕ್ಕೆ ಮಹಾಭಾರತದಂತಹ ಭೀಕರ ಯುದ್ಧ ಕಾರಣ ಅಲ್ಲ ಸ್ನೇಹಿತರೆ. ನಮ್ಮೆಲ್ಲರ ಈ ದುರ್ಘಟನೆಗೆ ಮತ್ತೊಂದು ಮಹಾಭಾರತದಂತಹ ಯುದ್ಧ ಆಗದೆ ಇರೋದೇ ಕಾರಣ. ನಾವು ಯಾವುದಾದರೂ ಶಾಂತಿ ದೂತರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬಹುದು, ಆದರೆ ಶ್ರೀಕೃಷ್ಣನಂತಹ ವ್ಯಕ್ತಿಯ ಮಾತನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಕಷ್ಟ ಸ್ನೇಹಿತರೆ. ಯಾಕಂದರೆ ಈ ಶಾಂತಿದೂತ ಯುದ್ಧವನ್ನು ನಿರಾಕರಿಸ್ತಾನೆ, ಯೋಧ ಯುದ್ಧವನ್ನು ಬಯಸ್ತಾನೆ. ಇವರು ಯಾವುದಾದರೂ ಒಂದು ಬದಿಯಲ್ಲಿ ಇರೋದಕ್ಕೆ ಇಚ್ಛಿಸ್ತಾರೆ, ಆದರೆ ಕೃಷ್ಣ ಬೇರೆಯದ್ದೇ ರೀತಿ. ಜೀವನದ ಪ್ರತಿ ಶಾಂತಿ ಮತ್ತು ಯುದ್ಧ ಎರಡೂ ದ್ವಾರಗಳ ಮೂಲಕ ಆತ ಸಾಗ್ತಾನೆ. ಶಾಂತಿ ಬೇಕಿದ್ದರೆ ನಾವು ಯುದ್ಧವನ್ನು ಮಾಡಬೇಕು, ಗೆಲ್ಲುವಂತಹ ಸಾಮರ್ಥ್ಯ ಬೇಕು. ಯುದ್ಧ ಬೇಕಿದ್ದರೆ ಶಾಂತಿಯನ್ನು ಕಾಪಾಡಿಕೊಳ್ಳುವಂತಹ ತಯಾರಿಕೆಯೂ ಸಹ ನಮ್ಮಲ್ಲಿ ಇರಬೇಕು. ಈ ಸೂತ್ರವನ್ನು ಅವನು ಪಾಲಿಸ್ತಾನೆ. ಯುದ್ಧ ಮತ್ತು ಶಾಂತಿ ಇವೆರಡೂ ಜೀವನದ ಎರಡು ಕಾಲುಗಳ ಹಾಗೆ. ನಾವು ಒಂದು ಕಾಲನ್ನು ಕಳೆದುಕೊಂಡ್ರೆ ಸಾಕು, ಕುಂಟರಾಗ್ತೀವಿ. ಚೆಂಗಿಸ್ ಖಾನ್ ಥರ, ತೈಮೂರ್ ಥರ, ಮುಸಲೋನಿ ಅಥವಾ ಹಿಟ್ಲರ್ ಥರ ಎಲ್ಲರೂ ಕುಂಟ್ರೆ. ಹಾಗೆ ಗಾಂಧಿಯೂ ಸಹ ಒಂಟಿ ಕಾಲಿನಲ್ಲಿ ಎಷ್ಟು ಹೊತ್ತು ನಡೆಯೋದಕ್ಕೆ ಸಾಧ್ಯ? ಎರಡೂ ಕಾಲಿನ ಅಗತ್ಯವೂ ನಮಗಿದೆ. ಶ್ರೀಕೃಷ್ಣನ ಬಳಿ ಎರಡೂ ಕಾಲುಗಳಿವೆ. ಎಲ್ಲರಿಗೂ ಎರಡೂ ಕಾಲುಗಳು ಬೇಕು. ಯಾರಿಗೆ ಹೋರಾಡೋದಿಕ್ಕೆ ಆಗೋದಿಲ್ವೋ ಅಂತಹ ವ್ಯಕ್ತಿ ಶಾಂತಿಯಿಂದ ಇರಲಾರ. ಆತ ವಿಕ್ಷಿಪ್ತನಾಗ್ತಾನೆ. ಹೋರಾಟ ಮಾಡಲು ಸಹ ಶಾಂತಿಯ ಅಗತ್ಯ ಇದೆ. ಇದೇ ಕಾರಣಕ್ಕೆ ಕೃಷ್ಣ ಭವಿಷ್ಯದ ಒಳಿತಿಗಾಗಿ ಸಹಕಾರಿಯಾಗಿ ಯುದ್ಧಕ್ಕೆ ಮುಂದಾದದ್ದು. ಕೃಷ್ಣನದ್ದು ಸಮಗ್ರ ಜೀವನದ ಬದುಕಿನ ವಿಚಾರ. ಇದು ಅರಿವಾದರೆ ಆಗ ಶಾಂತಿಯಾಗಲಿ ಅಥವಾ ಯುದ್ಧ ಆಗಲಿ ಯಾವುದರ ಅಗತ್ಯವೂ ಇರೋದಿಲ್ಲ. ಹೌದು, ಯುದ್ಧದ ಸ್ತರ ಪ್ರತಿದಿನ ಬದಲಾಗುತ್ತೆ. ಮನುಷ್ಯನೊಂದಿಗೆ ಹೋರಾಟವನ್ನು ನಡೆಸದೇ ಇದ್ದರೆ ಆಗ ಪ್ರಕೃತಿಯೊಂದಿಗೆ ಕಾದಾಡೋದಿಕ್ಕೆ ಶುರು ಮಾಡಬೇಕಾಗತ್ತೆ. ಯಾವ ಮನುಕುಲ ಜನಾಂಗವು ತನ್ನದೇ ಜನಾಂಗದೊಂದಿಗೆ ಯುದ್ಧ ಮಾಡುತ್ತೋ ಅದು ವೈಜ್ಞಾನಿಕವಾಗಿ ಬೆಳವಣಿಗೆ ಆದದ್ದು ಅಲ್ಲಿಂದಲೇ. ಯಾಕಂದರೆ ಇಲ್ಲಿ ಹೋರಾಡುವ ಕ್ಷಮತೆ ಇದೆ. ಮಹಾಭಾರತದ ನಂತರ ನಮ್ಮ ಇಡೀ ಮನುಕುಲ ಪ್ರಕೃತಿಯೊಂದಿಗೆ ಯಾವ ಹೋರಾಟವನ್ನೂ ಮಾಡಿಲ್ಲ ಸ್ನೇಹಿತರೆ. ಪ್ರವಾಹ, ಜಲಪ್ರಳಯ, ಸುನಾಮಿ, ಭೂಕಂಪ, ಅಗ್ನಿ ದುರಂತ ಇಂತಹ ಪ್ರಕೃತಿಯ ಯಾವ ತತ್ವದೊಂದಿಗೂ ಸಹ ಆತ ಕಾದಾಡಲೇ ಇಲ್ಲ. ಆದ್ದರಿಂದಲೇ ಇಲ್ಲಿ ವಿಜ್ಞಾನದ ಬೆಳವಣಿಗೆ ಆಗಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಮನುಷ್ಯ ಭೂಮಿಯ ಪ್ರಕೃತಿಯೊಂದಿಗೆ ಕಾದಾಡಿ ಸಾಕಷ್ಟು ರಹಸ್ಯವನ್ನು ಕಂಡುಕೊಳ್ತಾನೆ. ಹಾಗೆ ಮುಂದೆ ಹೋದಂತೆ ಚಂದ್ರ, ಗುರು, ಶನಿ ಹೀಗೆ ಹಲವಾರು ಗ್ರಹ ನಕ್ಷತ್ರಗಳೊಂದಿಗೆ ಕಾದಾಡಲೂಬಹುದು. ಆತನ ಯಾತ್ರೆ ಮಾತ್ರ ನಿಲ್ಲೋದಿಲ್ಲ. ಸ್ನೇಹಿತರೆ, ಈ ವಿಷಯ ನಿಮಗೆ ಅಚ್ಚರಿಯನ್ನು ಮೂಡಿಸಬಹುದು.
ಇದು ಹೇಗೆ ಸಾಧ್ಯ? ಮನುಷ್ಯ ಪ್ರಕೃತಿಯೊಂದಿಗೆ ಹೇಗೆ ತಾನೇ ಹೋರಾಡೋದಿಕ್ಕೆ ಕಾದಾಡೋದಿಕ್ಕೆ ಸಾಧ್ಯ? ಇದು ಅಸಂಭವ ಅನಿಸುತ್ತೆ ಅಂತ ನಿಮಗೆ ಖಂಡಿತ ಅನಿಸುತ್ತೆ. ಸಾಧ್ಯ ಇದೆ ಸ್ನೇಹಿತರೆ. ಈ ಹಿಂದೆ ಅದು ಸಾಬೀತಾಗಿತ್ತು. ಯಾವಾಗ ಅಂದರೆ ಮಹಾಭಾರತದ ಅಥವಾ ರಾಮಾಯಣದಂತಹ ಕಾಲದಲ್ಲಿ. ಈಗ ಅದು ನಮಗೆ ಅಸಂಭವವಾಗಿದೆ. ಹಾಗಾದರೆ ಏನದರ ಮಹತ್ವ? ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ.